ಹಲೋ ಫ್ರೆಂಡ್ಸ್, ತುಂಬ ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ ತೊಗೊಳ್ಳಿ ಮೇಡಮ್ ಅಂತ. ಇವತ್ತು ತೊಗೊಳ್ತಾ ಇದ್ದೀನಿ. ನೀವು ತಿಳ್ಕೊಂಡಿರ್ಬೋದು ಇವ್ರು ಯಾಕೆ ಟೀ ಶರ್ಟ್ ಹಾಕಿದ್ದಾರೆ ಅಂತ. ಟೀ ಶರ್ಟ್ನೂ ಹಾಕ್ಕೋಬೋದು, ಶರ್ಟ್ ಹಾಕ್ಬೋದು, ಏನು ಸಿಗ್ತದೆ ಬ್ಲೌಸ್ ಸಿಗ್ತದೆ ಅದನ್ನು ಕೂಡ ಹಾಕ್ಕೊಂಡು ಸೀರೆ ಉಟ್ಕೋಬೋದು. ಬ್ಲೌಸ್ ಇಲ್ಲ ಅಂತ ಸೀರೆ ಉಟ್ಕೊಳ್ಬೇಕು ಆಗೋದಿಲ್ಲ ಅಂತ ಏನು ಟೆನ್ಷನ್ ಮಾಡಬೇಕಾಗಿಲ್ಲ. ಇವತ್ತು ನಾನು ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಇದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಆದರೆ ಈ ಟೀ ಶರ್ಟ್ ಎಲ್ಲಿ ತೊಗೊಂಡೆ, ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕೇಳಿ, ನಾನು ಹೇಳ್ತೇನೆ. ಆಮೇಲೆ ಬ್ಲೌಸ್ ಹಾಕಿ ತೋರಿಸ್ತೇನೆ ಫೈನಲ್ ಲುಕ್. ಸೊ ಸೀರೆದು ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದು ಹೀಗೆ. ಅದು ಪ್ಲೀಟ್ಸ್ ಎಷ್ಟು ಬೇಕೋ, 5 ಬೇಕೋ 7 ಬೇಕೋ, ಹೀಗೆ ಇಸ್ತ್ರಿ ಸ್ಟ್ಯಾಂಡ್ ಮೇಲೆ ಅಥವಾ ಬೆಡ್ ಮೇಲೆ ಎಲ್ಲಿಯಾದರೂ ಹಾಕಿ, ಬೇಕಾದರೆ ನೀವು ಕ್ಲಿಪ್ ಹಾಕ್ಕೊಳ್ಳಿ ಅಥವಾ ಪಿನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಏನು ಬೇಡ ಅಂದರೆ ಒಂದೇ ಪಿನ್ ಹಾಕ್ಕೊಂಡ್ರು ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಪಿನ್ ಹಾಕ್ಕೊಂಡು ರೆಡಿ ಇಟ್ಕೊಳ್ಬೇಕು ಫಸ್ಟ್ ಉಡುವ ಮುಂಚೆ. ಆವಾಗ ಬೇಗ ಉಡ್ಲಿಕ್ಕಾಗ್ತದೆ. ಫಸ್ಟ್ ಸ್ಟೆಪ್ ಸ್ಕರ್ಟ್ ಉಡೋದು. ಸ್ಕರ್ಟ್ ನೇವಲ್ ಹತ್ರ, ಅಂಬೆಲಿಕಲ್ ಹತ್ರ ಕಟ್ಟಿ, ರೀಸನಬ್ಲಿ ಟೈಟ್ ಕಟ್ಟಿ, ಆಮೇಲೆ ಓಪನಿಂಗ್ ರೈಟ್ ಸೈಡ್ ಇರಲಿ. ಬೇಕಾದರೆ ಕೈ ಹಾಕಿ ಸರಿ ಮಾಡಲಿಕ್ಕೆ ಬರ್ತದೆ, ಯಾವಾಗಾದರೂ ಲೂಸ್ ಆದರೆ ಟೈಟ್ ಆದರೆ. ಆಮೇಲೆ ನಿಮಗೆ ಶೇಪರ್ ಬೇಕಾದರೆ ಶೇಪರ್ ಹಾಕ್ಕೊಳ್ಳಿ. ಕಾಟನ್ ಮತ್ತು ಸಿಲ್ಕ್ ಸೀರೆ ಇದ್ದರೆ ಅಷ್ಟು ಟೈಟ್ ಬೇಕಂತ ಇಲ್ಲ. ಸಿಂಥೆಟಿಕ್ ಸೀರೆ ಇದ್ದರೆ ಸ್ವಲ್ಪ ಟೈಟ್ ಕಟ್ಟಬೇಕಾಗ್ತದೆ, ಇಲ್ಲಾಂದರೆ ಅದು ಕೆಳಗೆ ಬರ್ತದೆ. ಸೀರೆದು ಅದರ್ ಎಂಡ್, ಪಲ್ಲು ಸೈಡಲ್ಲ, ಇನ್ನೊಂದು ಎಂಡ್ ಹೀಗೆ ಇಟ್ಕೊಂಡು ಇಲ್ಲಿ ನೇವಲ್ಕ್ಕಿಂತ 1-2 ಫಿಂಗರ್ ರೈಟ್ ಸೈಡಿಗೆ ಬರಲಿ, ಅಷ್ಟಕ್ಕೆ ಸಿಕ್ಕಿಸಿ. ತುಂಬ ಈ ಕಡೆ ಬೇಡ. ಹೀಗೆ ಸಿಕ್ಕಿಸಿ, ಎಷ್ಟು ಉದ್ದ ಬೇಕೋ ಅಷ್ಟು ಸಿಕ್ಕಿಸಿ. ನೀವು ಹೀಲ್ಸ್ ಹಾಕೋರಿದ್ದರೆ ಚಪ್ಪಲಿದು ಹೈಟ್ ಎಷ್ಟು ಅಂತ ಗೊತ್ತಿಲ್ಲ ಆದರೆ ಚಪ್ಪಲಿ ಹಾಕ್ಕೊಂಡೇ ಹೀಗೆ ಸೀರೆ ಉಟ್ಕೊಳ್ಳಿ. ಹೀಗೆ ಸಿಕ್ಕಿಸ್ಕೊಂಡು ಒಂದು ರೌಂಡ್ ಬಂದು ಇಲ್ಲಿಗೆ ಸ್ವಲ್ಪ ಹೀಗೆ ಸಿಕ್ಕಿಸ್ಕೊಳ್ಳಿ. ಒಂದು ಫುಲ್ ರೌಂಡ್ ತಗೊಂಡು ಇದು ಪಲ್ಲು ನಾವು ಪಿನ್ ಮಟ್ಟಿದ್ದು ತಂದು ಲೆಫ್ಟ್ ಶೋಲ್ಡರ್ ಮೇಲೆ ಹಾಕಿಸಿ, ಪಲ್ಲು ಲೆಂತ್ ನೋಡಿಕೊಂಡು ನೀ ಜಾಯಿಂಟ್ ತನಕ ಅದು ಕೆಳಗೆ ಬೇಕಾದರೆ ಕೆಳಗೆ ಇರಲಿ, ಸಿಕ್ಕಿಸ್ಕೊಳ್ಳಿ. ಒಂದೊಂದು ಸಾರಿ ಸ್ಯಾರಿ ಗಿಡ್ಡ ಇದ್ದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಈಗ ಸೆಂಟರ್ ಪ್ಲೀಟ್ಸ್ ತೆಗೆಯೋದು. ಇದನ್ನು ನಾನು ರೈಟ್ ಸೈಡಲ್ಲಿ ತೆಗಿತೀನಿ. ಹೀಗೆ ಸೀರೆ ನೋಡಿಕೊಂಡು ಈಗ ಬಲ ಕೈಯಲ್ಲಿ ಅದು ಫೋಲ್ಡ್, ನಿಮಗೆ ಕೈಯಲ್ಲಿ ಎಷ್ಟು ಆಗಲ್ಲ ಫೋಲ್ಡ್ ಮಾಡಲಿಕ್ಕೆ ಆಗ್ತದೆ, ಬೆರಳಲ್ಲಿ ಅಷ್ಟಾಗಲ್ಲ ಫೋಲ್ಡ್ ಮಾಡಿ. ಫಸ್ಟ್ ಫೋಲ್ಡು ಸರಿಯಾಗಿ ನಿಲ್ತದ ನೋಡಿ, ಅದು ಅಂಬೆಲಿಕಸ್ ಲೆವೆಲಲ್ಲಿ ಬರಲಿ. ಅದು ಸರಿಯಾಗಿ ಫೋಲ್ಡ್ ಆಗೋ ತನಕ ದೊಡ್ಡ ಪ್ಲೀಟ್ ತೊಗೊಳ್ಳಿ ಫಸ್ಟ್ ಇದು. ಆಮೇಲಿದು ಅದೇ ಥರ ತೊಗೊಳ್ಳಿ. ದೊಡ್ಡದಾದರೆ ದೊಡ್ಡದು, ಸ್ವಲ್ಪ ಸಣ್ಣದು ನಡೀತದೆ. ತುಂಬ ತೆಗಿಲಿಕ್ಕೆ ಹೋಗಬೇಡಿ. ಕಾಟನ್ ಸೀರೆ ಅಥವಾ ಸಿಲ್ಕ್ ಸೀರೆ ಹೋದರೆ 4-5 ಪ್ಲೀಟ್ಸ್ ಸಾಕು. 10-12 ಆದರೆ ಹೊಟ್ಟೆ ತುಂಬ ದಪ್ಪ ಕಾಣ್ತದೆ. ಆಮೇಲೆ ಅಷ್ಟು ಪ್ಲೀಟ್ಸ್ ಕೂಡ ಬರೋದಿಲ್ಲ ಬ್ಲೌಸ್ ಪೀಸ್ ತೆಗೆದ್ರೆ. ಈಗ ಈ ಪ್ಲೀಟ್ಸ್ ಸಿಕ್ಕಿಸುವ ಮೊದಲು ಎಲ್ಲ ಪ್ಲೀಟ್ಸನ್ನು ಕಾಣುವ ಹಾಗೆ ಒಂದರ ಹಿಂದೆ ಒಂದು ಎಲ್ಲ ಪ್ಲೀಟ್ಸ್ ಕಾಣುವ ಹಾಗೆ ಇಟ್ಕೊಳ್ಳಿ. ಆಮೇಲೆ ಎರಡೂ ಸೈಡಲ್ಲಿ, ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಎಲ್ಲ ಪ್ಲೀಟ್ಸು ಒಂದೇ ಲೆವೆಲಿಗೆ ಇಟ್ಕೊಳ್ಳಿ. ಹೀಗೆ ಬೇಕಾದರೆ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ, ಜಾರ್ತದಂದರೆ. ಆಮೇಲೆ ಇದನ್ನು ಫಸ್ಟ್ ಪ್ಲೀಟನ್ನು ಸ್ವಲ್ಪ ಮೇಲೆ ಇಳಿರಿ, ಇಲ್ಲಾಂದರೆ ಕೆಳಗಡೆ ಅದು ಮೇಲೆ ಮಡಚ್ತದೆ. ಹೀಗೆ ಹಿಡ್ಕೊಂಡು ಇನ್ನು ಇದನ್ನು ಸಿಕ್ಕಿಸುವಾಗ ನಿಮಗೆ ಯಾವ ಲೆವೆಲ್ ಬೇಕೋ ಅಲ್ಲಿಗೆ ಸಿಕ್ಕಿಸಿ. ಅದು ಕೂಡ ಅಂಬೆಲಿಕಸ್ ಹತ್ರನೇ ಇರಲಿ. ಹೀಗೆ ಚೆನ್ನಾಗಿ ಎಲ್ಲ ಒಳಗೆ ಹಾಕಿ, ಕೈ ಹೀಗೆ ಒಳಗೆ ಹಾಕಿ ಹೀಗೆ ಕ್ಲೀನಾಗಿ ಸಿಕ್ಕಿಸಿ. ಕಡಿಮೆ ಪ್ಲೇಟ್ಸ್ ಇದ್ದರೆ ಇಲ್ಲಿ ದಪ್ಪ ಕಾಣೋದಿಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ ಹೇಗೆ ಲೆಫ್ಟ್ ಸೈಡ್ ನಿಮ್ಮದು ಕ್ಲೀನ್ ಬರ್ತದೆ ಅಂತ. ಅದಕ್ಕೆ ನೀವು ಪ್ಲೀಟ್ ಸಿಕ್ಕಿಸಿ ಆದಮೇಲೆ ಹೀಗೆ ಒಳಗೆ ಕೈ ಹಾಕಿ, ಇಲ್ಲಿ ಒಳಗಿಂದ ಈ ಲೆಫ್ಟ್ ಕೈಯಿಂದ ಇದು ಫ್ಯಾಬ್ರಿಕನ್ನು ಎಳೆದು ಆದಷ್ಟು ಇಲ್ಲಿ ಟೈಟ್ ಮಾಡಬೇಕು. ಆಮೇಲೆ ಇಲ್ಲಿ ಒಳಗೆ ಸಿಕ್ಕಿಸಬೇಕು. ರೈಟ್ ಸೈಡ್ ಕ್ಲೀನ್ ಬರಲಿಕ್ಕೆ ಇದು ಉಳಿದಿದ್ದು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಎಲ್ಲ ಹಿಂದೆ ತೊಗೊಂಡೋಗಿ ಸಿಕ್ಕಿಸಬೇಕು. ಜಾಸ್ತಿ ಉಳಿಯೋದಾಗಿ ನೋಡಬೇಕು. ಉಳಿದರೆ ಅದನ್ನು ಹಿಂದೆ ಸಿಕ್ಕಿಸಿದರೆ ರೈಟ್ ಸೈಡ್ ಕೂಡ ಕ್ಲೀನ್ ಕಾಣ್ತದೆ, ಲೆಫ್ಟ್ ಸೈಡ್ ಕೂಡ ಕ್ಲೀನ್ ಕಾಣ್ತದೆ. ಆಮೇಲೆ ಇಲ್ಲಿ ಬ್ಯೂಟಿಷನ್ ಥರ ನಾನು 3 ಪ್ಲೀಟ್ ಎಲ್ಲ ಮಾಡೋದಿಲ್ಲ. ಹೀಗೆ ಒಂದೇ ಫೋಲ್ಡ್ ಮಾಡಿ ಇಲ್ಲಿ ಸಿಕ್ಕಿಸಿ ಕ್ಲೀನ್ ಆಗುವ ಹಾಗೆ ನೋಡ್ತೇನೆ. ಹೀಗೆ ಸೀರೆ ಒಟ್ಟಾಗ್ತದೆ. 1 ನಿಮಿಷದಲ್ಲೇ ಆಗ್ತದೆ ಎಲ್ಲ ರೆಡಿ ಇಟ್ಕೊಂಡ್ರೆ. ಸೆಂಟರ್ ಪ್ಲೇಟ್ಸ್ ಕೂಡ ಒಂದು ಪಿನ್ ಹಾಕ್ಬೋದು.
ಬೇಕಾದರೆ ಇಲ್ಲಿ ಒಂದು ಪಿನ್ ಹಾಕ್ಬೋದು. ನಾನು ರೆಗ್ಯುಲರಾಗಿ ಹಾಕ್ತೇನೆ. ಯಂಗ್ಸ್ಟರ್ಸ್ ಎಲ್ಲ ಎಲ್ ಶೇಪ್ಡಲ್ಲಿ ಪರ್ಫೆಕ್ಟ್ ಹಾಕ್ತಾರೆ. ರೆಗ್ಯುಲರ್ ವೇರಿಗಾಗಿಂದ ನಾನು ಹೀಗೆ ಹಾಕ್ತೇನೆ. 5 ಪ್ಲೀಟ್ ತೊಗೊಳ್ಳೋದು, ಸಪೂರ 9 ಪ್ಲೀಟ್ ಎಲ್ಲ ತೆಗೆಯೋದಿಲ್ಲ. ಹೀಗೆ ಎಲ್ಲ ರೆಡಿ ಇಟ್ಕೊಂಡು ಉಟ್ಟರೆ 2 ಮಿನಿಟ್ಸಲ್ಲಿ ಸೀರೆ ಉಡ್ಲಿಕ್ಕಾಗ್ತದೆ. ಸಾಫ್ಟ್ ಸೀರೆ, ಆಮೇಲೆ ಕಷ್ಟ ಇಲ್ಲದ್ದು ಕಾಟನ್ನು, ಹೊಸ ಸೀರೆ, ಸಿಲ್ಕ್ ಸೀರೆ ಎಲ್ಲ ಇದ್ದರೆ ಅದನ್ನು ಒಂದ್ಸರಿ ಉಟ್ಟು ನೋಡಿ, ಅದರ ಫೋಲ್ಡ್ ತೆಗೀರಿ, ಇಸ್ತ್ರಿ ಮಾಡಿ, ಅದರ ಮೆಟೀರಿಯಲ್ ಹೇಗಿದೆ, ಅದು ಹೇಗೆ ನಿಲ್ತದೆ, ಬೇಗ ಉಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಎಲ್ಲ ರಿಹರ್ಸಲ್ ಮಾಡಿಟ್ಕೊಂಡ್ರೆ ಅರ್ಜೆಂಟಿಗೆ ಬೇಕಾದಾಗ ಉಡ್ಲಿಕ್ಕೆ ಆಗ್ತದೆ. ನಿಮಗೆ ಸೀರೆ ಉಡಲಿಕ್ಕೆ ಆಸೆ ಇದ್ದರೆ ಉಟ್ಟು ಬಿಡಿ, ಕಾಯಬೇಡಿ. ಅದು ಫಂಕ್ಷನಿಗೆ ಉಡ್ತೇನೆ, ಮಕ್ಕಳು ದೊಡ್ಡವರಾದರೆ ಉಡ್ತೇನೆ, ಫ್ರೀ ಆದಾಗ ಉಡ್ತೇನೆ ಅಂತ. ಯಾವಾಗ ಬೇಕೋ ಅದನ್ನು ಉಟ್ಟು ಬಿಡಿ, ರೆಡಿ ಇಟ್ಕೊಳ್ಳಿ. ಯಾವಾಗಾದ್ರೂ ವಾರದಲ್ಲಿ ಒಂದು ದಿವಸ, ಸಂಡೇ ಅಥವಾ ಯಾವಾಗ ರೆಡಿ ಇಟ್ಕೊಂಡು ಒಂದು ದಿವಸ ಉಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಕ್ರಮೇಣ ಜಾಸ್ತಿ ಮಾಡಿ. ಚೆನ್ನಾಗಿ ಡ್ರೆಸ್ ಮಾಡಿದರೆ ನಿಮಗೂ ಚೆನ್ನಾಗಿ ಅನ್ನಿಸ್ತದೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ಚೆನ್ನಾಗಿ ಅನ್ನಿಸ್ತದೆ, ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಹಾಗೆ ನೀವು ಕೂಡ ಹ್ಯಾಪಿ ಇರ್ತೀರಿ. ಹಾಗಾಗಿ ಸೀರೆ ಉಡಲಿಕ್ಕೆ ಆಸೆ ಇದ್ದರೆ ಬೇಗನೆ ಉಟ್ಟು ಬಿಡಿ, ಇಡಬೇಡಿ. ತೊಗೊಳ್ತೀರಂದರೆ ಅದನ್ನು ಉಡಬೇಡಿ, ಜಸ್ಟ್ ತೊಗೊಂಡು ಇಡಬೇಡಿ. ಯಾಕಂದರೆ ಸುಮ್ಮನೆ ಹೇಳ್ತಾ ಇರ್ತಾರೆ, ನೀನು ತೊಗೊಳ್ತೀಯಾ ಉಡೋದಿಲ್ಲ ಅಂತ. ನಾನು ಮಾತ್ರ ತೊಗೊಂಡ ಸೀರೆ ಅದನ್ನು ಬೇಗನೆ ಉಟ್ಟು ಬಿಡ್ತೇನೆ. ನನ್ನ ಹತ್ರ ಯಾವ ಸೀರೆ ಕೂಡ ಈಗ ಉಡೋದು ಸೀರೆಗಳು ಇಲ್ಲ, ಎಲ್ಲ ಉಟ್ಟಾಗ್ತದೆ 15 ದಿವಸ, 1 ತಿಂಗಳಲ್ಲಿ. ನೀವು ಕೂಡ ಹಾಗೆ ಮಾಡಿ. ಏನಾದರೂ ಟಿಪ್ಸ್ ಇನ್ನೂ ಬೇಕಾದರೆ ಕೇಳಿ ಕಮೆಂಟ್ಸಲ್ಲಿ, ನಾನು ಹೇಳ್ತೇನೆ. ಯಾರಿಗಾದರೂ ಟೀ ಶರ್ಟ್ ಲಿಂಕ್ ಎಲ್ಲಿ, ನಂದು ಆ್ಯಕ್ಸೆಸರೀಸ್ ಎಲ್ಲಿ, ಇದು ಸೀರೆ ಎಲ್ಲಿ ತೊಗೊಂಡೆ, ಏನಾದರೂ ಬೇಕಿದ್ದರೆ ಕೇಳಿ. ಥ್ಯಾಂಕ್ ಯು.